ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ಕೆಲವರಂತೂ ವರಸ್ಟ್ ಬಿಹೇವಿಯರ್, ಚೈಲ್ಡಿಶ್ ಬಿಹೇವಿಯರ್ ಅಂತ ಹೇಳ್ಬೋದು. ಯಾಕಂದ್ರೆ LKG UKG ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಆ ರೀತಿ ಬಿಹೇವ್ ಮಾಡಲ್ಲ ಅನ್ಸ್ತಾ ಇತ್ತು. ಕೆಲವ್ರು ನೋಡಿದಾಗ ಖಂಡಿತವಾಗ್ಲು ಅರಷ್ಟು ಬಿಹೇವಿಯರ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಊಹೆ ಮಾಡ್ಲಿಲ್ಲ. ಒಬ್ಬ ಒಳ್ಳೆ ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ, ಒಳ್ಳೆ ಸ್ಥಾನದಲ್ಲಿರೋ ಒಬ್ಬ ಹೋರಾಟಗಾರ್ತಿ ಇಂಥವೆಲ್ಲ ಮಾಡ್ತಾರೆ ಅಂತ, ಇಂಥ ಚೀಪ್ ಮೆಂಟಾಲಿಟಿ ಇದೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ಒಬ್ಬ ನಾಯಕನಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಕ್ಯಾಪ್ಟನ್ ಆದಾಗ ಅವ್ರ ರೀತಿ ಯಾವ ರೀತಿ ಹತ್ರ ಇರ್ಬೇಕು ಅನ್ನೋದು ಅರ್ಹತೆ. ಸಿಂಪಲ್ ಆಗಿರೋ ಥಿಂಕಿಂಗ್ ಕೂಡ, ಸಿಂಪಲ್ ಆಗಿರೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂದ್ರೆ ಇವ್ರನ್ನ ಇನ್ ಏನ್ ಅನ್ಬೇಕು ಅರ್ಥ ಆಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ, ಈಗ ನೀವು ರಾಜ ಮಾತಿದ್ದಾಗ ಸಪ್ರೇಟ್ ಅದು ಅವ್ರ ಮೇಲೆ, ಸುಧೀರ್ ಮೇಲೆ ನೀವು ದಂಗೆ ಎದ್ದಿದ್ದಾಗಿರ್ಬೋದು, ಅಸರಾಧಿಪತಿ ವಿರುದ್ಧ ಆಗಿರ್ಬೋದು, ಅದು ಸಪ್ರೇಟ್ ಆಗುತ್ತೆ. ಇದು ಕ್ಯಾಪ್ಟನ್ ರೂಲ್ಸ್, ಮನೆ ಹೌಸ್ ಇದು. ಇದ್ರ ಬಗ್ಗೆ ನೀವು ಫೇಲ್ ಮಾಡ್ತೀರಾ, ಅಂತಿಂತಿ ನೋಡ್ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಕ್ಯಾಪ್ಟನ್ ಅಂತ ಹೇಳೋದು ವೆರಿ 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 ಚೈಲ್ಡಿಶ್ ಬಿಹೇವಿಯರ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಆ ಬ್ರಷ್ ತಗೊಂಡೋಗಿ ಬಾತ್ರೂಮ್ ಅಲ್ಲೆಲ್ಲ ತೊಳಿತಾರೆ ಮರಾಯ. ಆಕ್ಚುಲಿ ಕ್ಯಾಮ್ರಾ ಎಲ್ಲ ಇದಾವೆ, ರೆಕಾರ್ಡ್ ಆಗುತ್ತೆ. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಹೋಗಿ ಆ ರೀತಿ ಮಾಡ್ತಿರಲ್ಲ ಮೇಡಮ್. ವಾವ್. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಕಳಪೆ ಕೊಟ್ಟಾಗ ಮೇಡಮ್ ಅವ್ರಿಗೆ, ಇವರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ, ಇವ್ರಿಗೆ ಏನಕ್ಕಪ್ಪ ಕಳಪೆ ಕೊಟ್ರ ಅಂತೆಲ್ಲ ಅನ್ಕೊಂಡೆ. ಆ ಕೆಲಸ ಮಾಡಿದ್ಮೇಲೆ ಕಳಪೆಗಿಂತ ಇನ್ನೂ ದೊಡ್ಡ ಶಿಕ್ಷೆ ಕೊಡ್ಬೇಕಂತ ಅನಿಸ್ತಾ ಇದೆ. ವೀಕೆಂಡ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರ ಇಲ್ಲ, ನಮ್ಮ ಕಲರ್ಸ್ ಅವ್ರು ಇದ್ರ ಬಗ್ಗೆ ಕಿಚ್ಚ ಸರ್ ಹೇಳ್ತಾರಲ್ಲ, ನೋಡ್ಬೇಕು. ಖಂಡಿತವಾಗ್ಲು ಅನುಮಾನ ಕೂಡ ಬರ್ತಾ ಇದೆ, ಇವ್ರೇನ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೋ ಇಲ್ಲ ಅಂತ. ಕಾದು ನೋಡೋಣ. ಲಾಸ್ಟ್ ವೀಕ್ ಎಲ್ಲ ಸಖತ್ ಕ್ಲಾಸ್ ತಗೊಂಡಿದ್ರು. ಇನ್ನು ಅದಾದ್ಮೇಲೆ ಸೂರಜ್ ಸಾಹಸ ಮಾಡಿ ಕೆಟ್ಟ ಅಂತ ಅನ್ಸುತ್ತೆ. ಫಸ್ಟ್ನೇ ಎಪಿಸೋಡ್ ನೋಡಿದಾಗ ವಾವ್ ಸೂಪರ್ ಅಮೇಜಿಂಗ್ ಅಂತೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಏನಾಗ ಗೊತ್ತಾ, ಸೂರಜ್ ಅವ್ರು ಕೂಡ ಅದೇನಂತಾರೆ, ತನ್ನ ಗುಂಡಿನ ತಾನೇ ತೋಡ್ಕೊಂಡ, ಅವರ ಗ್ಯಾಂಗ್ ಸೇರ್ಕೊಂಡ ಅಂತ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗುರು. ಸೂರಜ್ ಅವರು ಕೂಡ ಬ್ಯಾಗ್ ಬಿಚಿಂಗ್ ಮಾಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಉತ್ತಮ ಕೊಟ್ಟಿರೋ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಕಂಪ್ಲೀಟ್ ಆಗಿ ನಾನು ಕೆಲಸ ಮಾಡಿದೆ, ನಾನು ಚಪಾತಿ ಮಾಡಿದೆ, ನಾನು ಇದು ಮಾಡಿದೆ, ನನಗೆ ಸಿಗ್ಲಿಲ್ಲ, ನಾನು ಬೇರೆ ಟಾಸ್ಕ್ ಆಡಿನ ಅಂತಾರೆ, ಅದು ಅಂತಾರೆ, ಇದು ಅಂತಾರೆ ಅಂತ. ಗುರು ನೀವು ಒಂದು ವಾರ ಬಂದಿದ್ಯಾ, ಒಂದು ವಾರ ಉತ್ತಮ ಹೇಗೆ ಕೊಡ್ತಾರೆ? ಅಲ್ಲಿ 30 ದಿನ ಮಣ್ಣು ಹೊತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರಿಗೆ ಕಳಪೆ, ಅವ್ರು ಉತ್ತಮ ಬೇಡ ಅವ್ರಿಗೆ ಅಂತ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಕಂಪ್ಲೀಟ್ಲಿ ನಾನು ಏನೋ ಅನ್ಕೊಂಡಿದ್ದೆ ಸೂರಜ್ ಮೇಲೆ. ಅಂದ್ರೆ ದಿಸ್ ಇಸ್ ದ ಡಿಫ್ರೆಂಟ್ ಗಾಯ್. ಯಾರ ಮೇಲೂ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಲ್ಲ. ಟಾಸ್ಕ್ ಇದು ಮಾಡ್ತಾನೆ, ಚೆನ್ನಾಗಿರ್ತಾನೆ, ಯಾರಿಂದೇನು ಹೋಗಲ್ಲ ಅಂತ ಅನ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತದೆ, ರಾಶಿಕಾ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ತುಂಬಾ ಪ್ರಯತ್ನ ಪಡ್ತಾನೆ. ಆ ರೀತಿ ನಡೀತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಶ್ವಿನಿ ಮತ್ತು ನಮ್ಮ ಜಾನಿ ಅವರು ಬದಲಾಗ್ತಾರ ಅಂತ ಅನ್ಕೊಂಡಿದ್ದೆ. ಬದಲಾಗಕ್ ಚಾನ್ಸೇನೇ ಇಲ್ಲ ಗುರು. ಯಾಕಂದ್ರೆ ನಾಯಿ ಬಾಲ ಡೊಂಕು, ಅದೇ ರಾಗ ಅದೇ ಹಾಡು, ಇವರು ಏನೋ ದೊಡ್ಡವರು ಎಲ್ಲ ಬಿಟ್ಟವರು ಅನ್ನೋ ಮಾತು ಹೇಳ್ಬೇಕು ಅನ್ಸುತ್ತೆ. ಇಂಥವ್ರಿಗೆ ಗಿಲ್ಲಿನೇ ಕರೆಕ್ಟ್. ಯಾಕಂದ್ರೆ ಗಿಲ್ಲಿ ಒಂದ್ ಮಾತು ಹೇಳ್ತಾನೆ, ಎಪಿಸೋಡ್ ನೋಡಿದಾಗ ನೀವು ನೋಡ್ತಿರ್ಬೋದು. ಏನಂತ ಅಂದ್ರೆ, ನಿನ್ ಬಗ್ಗೆ ನನ್ ಕಾವ್ಯ ಬಕೆಟ್ ಇಟ್ಟಿದ್ದು ಯಾವ ರೀತಿ ತಪ್ಪೆಲ್ಲ ಮಾತಾಡ್ತಾರೋ, ನೀನು ಎಲ್ಲರ ಜನದಲ್ಲಿ ಮಧ್ಯದಲ್ಲಿ ಹೋಗ್ತಿಲ್ಲ, ನೀ ಎಲ್ಲರ ಬಕೆಟ್ ಇಡ್ತೀಯ ಅಂತ ಕೇಳ್ತಾನೆ. ತುಂಬಾ ಫನ್ ಅಂದ್ರೆ ಫನ್ ಗುರು. ಯಾಕಂದ್ರೆ ಕಾವ್ಯ ಗಿಲ್ಲಿ ವಿಷಯದಲ್ಲಿ ಬಂದಾಗ ಈ ರೀತಿ ಮಾತಾಡ್ತಾರೆ, ನೀನ್ ಗಿಲ್ಲಿ ಬಕೆಟ್ ಹಿಡಿತಾ ಇದೆಯಾ ಅಂತ. ಮೇಡಮ್ ಮತ್ತೆ ನೀವು ಎಲ್ಲರ ವಿಷಯದಲ್ಲೂ ಜಗಳಾಡಿದಾಗ ಮಧ್ಯದಲ್ಲಿ ಹೋಗಿ ಜಗಳಾಡ್ತಾರಲ್ಲ, ನೀವು ಮನೆ ಮಂದಿ ಎಲ್ಲ ಬಕೆಟ್ ಹಿಡಿತಾ ಇದ್ದೀರಾ, ಓಹೋ ಹಂಗ ನೀವು ಬಕೆಟ್ ಹಿಡಿಯೋದು ಅಂತೇಳಿ ಹೇಳ್ತಾ ನೋಡೋ ಗಿಲ್ಲಿ. ಇದು ಅಮೇಜಿಂಗ್ ಅಂತ ಹೇಳ್ಬೋದು. ಅವ್ರಿಗೆ ಸರಿಯಾದ ಒಬ್ಬ ವ್ಯಕ್ತಿ ಇದ್ದಾರೆ, ಸರಿಯಾಗಿ ಒಬ್ಬ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾನೆ. ಅದು ಕಾಮಿಡಿ ರೂಪಲ್ಲಿ ಆಗಿರ್ಬೋದು, ಉರ್ಸೋದಾಗಿರ್ಬೋದು, ಎನಿಥಿಂಗ್ ಏನನ್ನ ತಗೊಳ್ಳಿ, ಗಿಲ್ಲಿನೇ ಕರೆಕ್ಟ್. ಅವ್ರಿಗೆ ಬೇರೆ ಯಾರು ಕರೆಕ್ಟ್ ಅಲ್ಲ. ನಿಜ ಅಂದ್ರೆ ಆ ರೀತಿ ಅನ್ಸುತ್ತೆ ಎಪಿಸೋಡ್ ನೋಡಿದ್ಮೇಲೆ. ಇನ್ನು ಅದೊಂದು ಮುಖ್ಯವಾಗಿ ಇಲ್ಲಿ ಸಪ್ರೇಟ್ ಆಗಿ ಗ್ಯಾಂಗ್ ಅಂತ ಆಗುತ್ತೆ. ಆ ಗ್ಯಾಂಗ್ ಅಲ್ಲಿ ನಮ್ಮ ಸೂರಜ್ ಅವರು ಹೋಗಿ ಸೆಟ್ ಆಗ್ಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಅಂದ್ರೆ ಎಷ್ಟು ಡಿಸಪಾಯಿಂಟೆಡ್ ಅಂದ್ರೆ, ಇವರು ಮೊನ್ನೆ ಗ್ರಾಫ್ ಆ ಲೆವೆಲ್ಗೆ ಹೋಗಿತ್ತು, ಒಂದೇ ಸಲ ಪಸಕ್ಕನ್ ಕೆಳಗೆ ಬಿದ್ಬಿಡ್ತು. ಯಾಕಂದ್ರೆ ಅವ್ರು ಹೋಗಿ ಬ್ಯಾಚ್ ಪಿಕ್ಚಿಂಗ್ ಮಾಡೋದು, ಆ ಗುಂಪಲ್ಲಿ ಹೋಗಿ ಮಾತಾಡೋದು, ಇವರು ನನಗೆ ಬಾತ್ರೂಮ್ ತೊಳೆಯಕ್ಕೆ ಕೊಟ್ಟಿದ್ದಾರೆ. ಇವರು ಸಿಂಪಲ್ ಆಗಿ ಇವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದಾರೆ ಅಂತೆ, ಇವ್ರಿಗೆ ಬಾತ್ರೂಮ್ ತೊಳೆಯಕ್ಕೆ ಕೊಡಬಾರ್ದಂತೆ. ಇದು ಯಾವ ಲೆಕ್ಕ, ಇದು ಯಾವ ನ್ಯಾಯ? ನಂಗಂತೂ ಗೊತ್ತೇ ಇಲ್ಲ. ಕಂಪ್ಲೀಟ್ ಆಗಿ ಬಾತ್ರೂಮ್ ತೊಳೆಯೋಕೆ ನಮ್ಮ ಅಶ್ವಿನಿ ಅವ್ರನ್ನ
ಸೆಲೆಕ್ಟ್ ಮಾಡ್ತಾರೆ ರಘು ಅವರು, ಸೂಪರ್ ಅಂತ ಹೇಳ್ಬೋದು. ಇನ್ನು ಟಾಸ್ಕ್ ಅಂತ ಬಂದಾಗ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡ್ತಾರೆ ನಮ್ಮ ರಘು ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ ಕಂಪ್ಲೀಟ್ ಆಗಿ. ಇಷ್ಟ ಆಯ್ತು, ಇವರೇ ಕ್ಯಾಪ್ಟನ್ ಆಗ್ಬೇಕಾಯ್ತು ನನ್ಗನ್ಸುತ್ತೆ. ನಿಜವಾಗ್ಲೂ ರೂಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಬೇರೆಯವ್ರಿಗೂ ಫಾಲೋ ಮಾಡಿಸ್ತಾರೆ ಅಂತ ಈ ಮೂಲಕ ನನಗೆ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ಗೊತ್ತಾ, ಖಂಡಿತವಾಗ್ಲೂ ಬೇರೆ ಯಾರಾದ್ರೂ ಕ್ಯಾಪ್ಟನ್ ಆಗಿದ್ರೆ ಅಶ್ವಿನಿ ಅವ್ರ ಹತ್ರ ತುಂಬಾ ಕಷ್ಟ ಇತ್ತು. ಇವ್ರು ನೋಡಿ ಟಾಸ್ಕ್ ಆಡಿದಾಗ ದೇವರೊಬ್ಬನ ಇದ್ದಾನೆ, ಅದಕ್ಕೆ ಇಂಥ ಟಾಸ್ಕ್ ಕೊಟ್ಟಿರೋದು. ದೇವ್ರೆಲ್ಲ ನೋಡ್ಕೊಂತಾನೆ, ದೇವ್ರು ಇದನ್ನ ಮಾಡ್ತಾನೆ, ದೇವ್ರು ಅದನ್ನೇ ಮಾಡ್ತಾನೆ ಅಂತೆಲ್ಲ ಇವ್ರು ಹೇಳ್ತಾರೆ. ಇವರು ಸೇಮ್ ಯಾವ ರೀತಿ ಅಂದ್ರೆ ಅದೇನ್ ಹೇಳ್ತಾರಲ್ಲ, ಮಾಡೋದೊಂದು ಹೇಳೋದೊಂದು. ಇವರೇ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿರಲ್ಲ, ಇವರೇ ನೆಗೆಟಿವ್ ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ, ಮತ್ತೆ ಎತ್ತದ್ರಲ್ಲಿ ಇವರು ಸಖತ್ತಾಗಿರ್ತಾರೆ. ಮತ್ತೆ ನಿನ್ನೆ ಕೂಡ ಅದೇ ಸೇಮ್ ಕನ್ವೆನ್ಷನ್ ನಾನು ಹೇಳ್ದಲ್ಲ, ಈ ಲೈವ್ ಬಿಟ್ಟರೆ ನಂಗೆ ಹೇಳಿದೆ ನಾನು, ಗಿಲ್ಲಿ ಕಾವಿ ಜಳದ ಮೇಲೆ ಎಲ್ಲ ಇರ್ತಾರಂತ. ಬಟ್ ಅಲ್ಲಿ ಎಲ್ಲರಿಗೂ ಅಶ್ವಿನಿ ಮೇಡಮ್ ಅವ್ರು ಅಗೇನ್ಸ್ಟ್ ಹೇಳ್ತಾರೆ, ಆದ್ರೂ ಅವ್ರು ಕೇಳೋ ಸ್ಥಿತಿ ಇರಲ್ಲ. ನಾನೇ ಕರೆಕ್ಟ್ ಅನ್ನೋ ಒಂದು ವಾದ ಪ್ರತಿವಾದದಲ್ಲೇ ಅವ್ರನ್ನ ಬಿಂಬಿಸ್ಕೊಳ್ತಾರೆ, ಅವ್ರು ಅದೇ ರೀತಿ ಇರ್ತಾರೆ. ಆ ಬ್ಯಾಚ್ಗೆ ಹೊಸದಾಗಿ ನಮ್ಮ ಇವ್ರು ಸೇರ್ಕೊಂಡಿದ್ದಾರೆ. ಯಾರು? ನಮ್ಮ ಸೂರಜ್ ಅವರು, ರಾಶಿಕಾ ಜಾಹ್ನವಿ, ನಮ್ಮ ಅಶ್ವಿನಿ ಗೌಡ, ಅದಾದ್ಮೇಲೆ ಇನ್ಯಾರು ಸುಮಾರಾಗಿ 4 ಜನ ಇದ್ದಾರೆ ಅವರು. ಆ ಒಂದು ಗ್ರೂಪ್ ಫಾರ್ಮ್ ಆಗ್ಬಿಟ್ಟು ಸುಧೀರ್, ಮೇನ್ ಆಗಿ ಸುಧೀರ್ ನಿನ್ನೆ ನೋಡಿ, ಸುಧೀರ್ ವೇಸ್ಟ್ ಅಂದ್ರೆ ವೇಸ್ಟ್ ಗುರು. ಯಾಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ಮುಖ್ಯವಾಗಿ ಅವರು ಜೈಲಿಗೆ ಹೋಗ್ತಾರೆ, ಓಕೆ ಮೇಡಮ್ ಇದು ಮಾಡಿದಾರೆ, ಜೈಲಿಗೆ ಹೋಗಿರ ಅಂತ. ಅಲ್ಲಿ ಹೋದ್ಮೇಲೆ ಕಡ್ಡಿ ಗೀಚ್ ಹಾಕದೆ ನಮ್ಮ ಸುಧೀರ್. ನೀವು ಈಗ ತರಕಾರಿ ಕಟ್ ಮಾಡಿದ್ರೆ ಮಾತ್ರ ಅಡಿಗೆ ಮಾಡೋದು, ನೀವು ಅಡಿಗೆ ಕಟ್ ಮಾಡಿ ಕೊಡ್ಬೇಡಿ, ಅಡಿಗೆ ಮಾಡಲ್ಲ ಅಂತ. ನೀನ್ ಯಾವ ಸೀಮೆ ಕಂಟೆಸ್ಟೆಂಟ್ ಮರ ಅನ್ಸುತ್ತೆ ಒಂದ್ಸಲ. ಯಾಕಂದ್ರೆ ನೀವು ಒಬ್ಬ ಕಂಟೆಸ್ಟೆಂಟ್, ಅಲ್ಲಿ ಆಟ ಆಡ್ಬೇಕು, ನೀಯತ್ತಾಗಿ ಕರೆಕ್ಟಾಗಿ ಆಟ ಆಡಲ್ಲ. ನೀನನ್ ಜೈಲಾಗಿದ್ಯಾ, ಅವರು ಕಟ್ ಮಾಡ್ಲ ನೀನು ಊಟ ಮಾಡಲ್ಲ ತಾನೆ, ಇಲ್ಲ ಮನೆ ಮಂದಿ ಯಾರು ಅವರೊಬ್ಬರೇ ಊಟ ಮಾಡಲ್ಲ, ನೀನು ಊಟ ಮಾಡಲ್ಲ ತಾನೆ, ನೀನು ಅದ್ರಲ್ಲಿ ಇದ್ದಾನೆ. ಅಂತ ಟೈಮಲ್ಲಿ ಇಂಥ ಗೀಚ್ ಕೊಡೋದು ಅದಕ್ಕೆ ಅಂತ ಅನ್ಸುತ್ತಾ ಇದೆ. ಇನ್ನು ಅದಾದ್ಮೇಲೆ ವಾಶ್ರೂಮ್ ಹೋಗಕ್ಕೆ ಪದೇ ಬೆಲ್ ಹೊಡಿರಿ, ಪದೇ ಇದು ಮಾಡಿ, ಪದೇ ಹಂಗ್ ಮಾಡಿ, ಪದೇ ಹಿಂಗ್ ಮಾಡಿ. ಇವೆಲ್ಲ ಎಷ್ಟೊಂದು ಚೀಪ್ ಆಗಿದಾವೆ, ಎಷ್ಟೊಂದು ಇದಾಗಿದಾವೆ ಅಂದ್ರೆ ಇವ್ರೇನ್ ಆಟ ಆಡಕ್ ಬಂದಿದಾರಾ ಇಲ್ಲಾಂದ್ರೆ ಬೆಂಕಿ ಹಚ್ಚಕ್ ಬಂದಿದಾರ ಅಂತ ಒಂದು ಗೊತ್ತಾಗ್ತಿಲ್ಲ. ವರಸ್ಟ್ ಬಿಹೇವಿಯರ್, ವರಸ್ಟ್ ಪರ್ಫಾರ್ಮರ್ ಅಂತೆ ಸುಧೀರ್ ಅಂತ ಹೇಳ್ಬೋದು. ಯಾವ್ದು ಕರೆಕ್ಟಾಗಿ ಟಾಸ್ಕ್ ಆಡಲ್ಲ, ಯಾವ್ದು ಕರೆಕ್ಟಾಗಿ ಮಾತಾಡಲ್ಲ, ಬೆನ್ನಿಂದ ಮಾತಾಡ್ತಾರೆ, ರೂಲ್ಸ್ ತಗೊಂಡಾಗ ಫಾಲೋ ಮಾಡಲ್ಲ. ಖಂಡಿತವಾಗ್ಲೂ ಒನ್ ಆಫ್ ದ ವೇಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ನಮ್ಮ ಸುಧೀರ್ ಅಂತ ಹೇಳ್ಬೋದು. ಇನ್ನ ನಮ್ಮ ಧ್ರುವಂತ್ ಅವರು ಬೆಸ್ಟ್ ಅಂತ ಏನಕ್ಕಂದ್ರೆ ವೀಕೆಂಡ್ ಆದಾಗ ಸಖತ್ತಾಗಿ ಕ್ಲಾಸ್ ತಗೊಂಡಿರ್ತಾರೆ, ಎಲ್ಲ ಮುಖವಾಡ ಹಾಕೊಂಡು ಬದುಕ್ತಾರೆ ಅಂತ 3 ಜನ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ಆ ಟೈಮಲ್ಲಿ ಅದನ್ನೆಲ್ಲ ಪಾಸಿಟಿವ್ ತಗೊಂಡು ಮನೆ ಮಂದಿ ಎಲ್ಲ ಹತ್ರನು ಕರೆಕ್ಟ್ ಆಗಿ ಮಿಂಗಲ್ ಆಗಿ ಎಲ್ಲರ ಹತ್ರ ಮಾತಾಡ್ತಾ ಎಲ್ಲರ ಹತ್ರನು ಕರೆಕ್ಟ್ ಆಗಿರ್ತಾ ನ್ಯಾಯವಾಗಿ, ಮೋಸ ಮಾಡದೇನೆ ನ್ಯಾಯವಾಗಿರೋದು ತುಂಬಾ ಇಂಪಾರ್ಟೆಂಟ್. ಇದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟ. ಆ ವ್ಯಕ್ತಿತ್ವ ಆಟ ತಗೊಂಡಾಗ ವ್ಯಕ್ತಿತ್ವನ ಎಕ್ಸ್ಪ್ರೆಸ್ ಮಾಡಿ, ವ್ಯಕ್ತಿತ್ವನ ಕರೆಕ್ಟ್ ಆಗಿ ಇಟ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ, ಈಗ ಯಾರ ಹತ್ರ ಸ್ಪಂದನ ಹತ್ರ ಜಗಳ ಆಡಿದ್ರು, ಗಿಲ್ಲಿ ಹತ್ರ ಆರ್ಗ್ಯುಮೆಂಟ್ ಆಗಿತ್ತು, ಎಲ್ಲರ ಹತ್ರ ಕೂಡ ಅಲ್ಲೆಲ್ಲ ಸ್ವಲ್ಪ ಆರ್ಗ್ಯುಮೆಂಟ್ ಆಗಿತ್ತು. ಅವ್ರೆಲ್ಲರನ್ನು ಕರೆಕ್ಟ್ ಆಗಿ ಇದು ಮಾಡ್ಕೊಂಡು ಟಾಸ್ಕ್ ಚೆನ್ನಾಗಿ ಆಡಿ, ನಿಯತ್ತಾಗಿ ಮನೆಯಲ್ಲಿದ್ದು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಎಲ್ಲರ ಹತ್ರ ಇದ್ದು ಎಲ್ಲರಿಗಿಂತ ಮುಂಚೆ ಇದು ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಆದ್ರು ಈ ವೀಕ್ ಅಲ್ಲ. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು, ಕಂಪೇರ್ ಟು ವೀಕ್ಸ್ ಏನಾದ್ರೂ ಇತ್ತು ಅದನ್ನ ಫುಲ್ ಡಿಫಿಕಲ್ಟ್ ಅದೆಲ್ಲ ಡಿಫೈನ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಧ್ರುವಂತ್ ಅವರು ಅಂತ ಹೇಳ್ಬೋದು. ಸುಧೀರ್ ಅವ್ರಿಗಿಂತ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಧ್ರುವಂತ್ ಅವರು. ಆ ರೀತಿ ಇತ್ತು ನಿನ್ನೆ ನೋಡಿ. ಪ್ರತಿ ಎಪಿಸೋಡ್ ಅಲ್ಲಿ 4-5 ಜನ ಹೈಲೈಟ್ ಆಗ್ತಾರೆ. ಪ್ರತಿ ಸಲನೂ ಅಷ್ಟೇನೆ ಜೋಡಿ ಅಂತ ತಗೊಂಡಾಗ ಕಂಪ್ಲೀಟ್ ಆಗಿ ರಾಶಿಕಾನು ಅಷ್ಟೇನೆ, ಸೂರಜ್ ಅಷ್ಟೇನೆ. ನಾನು ಸೂರಜ್ ಅಂತ ವ್ಯಕ್ತಿ ಅಲ್ಲ ಅನ್ಕೊಂಡಿದ್ದೆ, ಬಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇಂಪ್ರೆಸ್ ಮಾಡಕ್ಕೆ ನೋಡ್ತಾ ಇರ್ತಾರೆ ಖಂಡಿತವಾಗ್ಲು. ಇನ್ನ ರಘು ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು. ಕ್ಯಾಪ್ಟನ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕೂಡ. ಯಾಕೆಂದ್ರೆ ಕೇಳಿ, ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅದರಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಗೆ ನಮ್ಮ ರಕ್ಷಿತನ ಹಿಟ್ ಮಾಡ್ತಾರೆ ನೋಡಿ. ತುಂಬಾ ಅಂದ್ರೆ ತುಂಬಾ ಖುಷಿ ಕೂಡ ಆಯ್ತು. ಯಾಕಂದ್ರೆ ಒಳ್ಳೆ ಜವಾಬ್ದಾರಿ ಕೊಡ್ತಾರೆ. ಯಾಕೆಂದ್ರೆ ಎಲ್ಲಕ್ಕಿಂತ ಮುಂಚೆ ಎದ್ದು ಅವ್ರು ಅಡಿಗೆ ಮಾಡೋದು ಅವರೇ. ಆ ಕಾರಣಕ್ಕೆ ಅವ್ರಿಗೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಕೊಡ್ತಾರೆ. 7 ಮೆಂಬರ್ಸ್ ಕೊಡ್ತಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇಲ್ಲಿ ಏನಂದ್ರೆ ಸಪರೇಟ್ ಗ್ಯಾಂಗ್ ಆಯ್ತು ಅಂತ ಹೇಳ್ದಲ್ಲ. ಈಗ ಗಿಲ್ಲಿ, ಚಂದ್ರಪ್ರಭಾ, ರಘು ಮತ್ತೆ ರಕ್ಷಿತಾ ಯಾರ ಗ್ರೂಪ್ ಅಲ್ಲ ಬಿಟ್ಬಿಡಿ. ರಘು, ಗಿಲ್ಲಿ, ಚಂದ್ರಪ್ರಭಾ, ರಕ್ಷಿತಾ, ಅದಾದ್ಮೇಲೆ ನಮ್ಮ ಕಾವ್ಯ, ಸ್ಪಂದನ, ಇವ್ರೊಂದು ಟೀಮ್ ಅಂತ ತಗೊಂಡ್ರೆ
ಈ ಕಡೆ ಸಪ್ರೇಟ್ ಟೀಮ್ ಫಾರ್ಮ್ ಆಗುತ್ತೆ. ಅಶ್ವಿನಿ, ಸುಧೀರ್, ಜಾಹ್ನವಿ, ರಾಶಿಕಾ ಮತ್ತು ನಮ್ಮ ಸೂರಜ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ನಮ್ಮ ಯಾರು ಸುಧೀರ್ ಧ್ರುವಂತ್ ಅವರು ಫಾಕ್ಸ್ ಗ್ರೂಪ್ ಅಂದ್ರೆ ನರಿ ಗುಂಪು ಅಂತ. ನಿಜವಾಗ್ಲೂ ನರಿ ಗುಂಪೆ. ಅವ್ರು ಎಷ್ಟು ಚೆನ್ನಾಗಿ ಮೈಂಡ್ ವಾಶ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ. ಧ್ರುವಂತ್ ಹೇಳಿದ ಪ್ರತಿ ಮಾತು ಕೂಡ ನಿಜ. ಏನಂತ ಗೊತ್ತಾ, ನಾವು ಸ್ವಲ್ಪ ಸ್ಟ್ರಾಂಗ್ ಆದ್ವಿ, ಆ ಟೀಮಲ್ಲಿ ಯಾರು ಇರಲಿಲ್ಲ, ತಗೊಂಡೋಗಿ ಸೇರ್ಸ್ಕೊಂಡ್ರು ಯಾರನ್ನ, ಅವ್ರನ್ನೇ, ಸೂರಜ್ ಅವ್ರನ್ನ. ಆ ರೀತಿ ಹೇಳ್ತಾರೆ. 7 ಗ್ರೂಪ್ ಫಾರ್ಮ್ ಆಗಿದೆ. ಮುಂದಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಾಗೋ ಚಾನ್ಸಸ್ ಕೂಡ ಇರುತ್ತೆ. ಟಾಸ್ಕ್ಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ತುಂಬಾ ವೆಲ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡರು ಮಾಡಿದ್ ಒಂದಲ್ಲ ಎರಡಲ್ಲ, ಜೈಲಿಗೆಲ್ಲ ಹಾಕ್ತಾರೆ. ಅದಾದ್ಮೇಲೆ ಬಂದ್ಮೇಲೆ ಅವೆಲ್ಲ ಬೇಕಂತಾನೆ ನಾವು ಬಾತ್ರೂಮ್ಗೆ ಹೋಗ್ಬೇಕು, ಬೇಕಂತಾನೆ ಇದು ಮಾಡಲ್ಲ, ಬೇಕಂತ ಕಟ್ ಮಾಡಲ್ಲ ಅಂತ ಹೇಳಿ ಮನೆ ಮಂದಿ ಎಲ್ಲ ಹೊಟ್ಟೆ ಎಲ್ಲ ಕಾಯಿಸ್ತಾ ಇದ್ರು, ಹೊಟ್ಟೆ ಎಲ್ಲ ಹಸುವಿದ್ದಾಗ ಮಾಡ್ತಾ ಇದ್ರು. ಅದಲ್ದಾನೆ ಮತ್ತೆ ನಾನು ಏನ್ ತಿನ್ನಲ್ಲ, ನಾನು ಏನ್ ಮಾಡಲ್ಲ ಅಂತ ಹೇಳಲ್ಲ, ಮಿಂಚ್ಬಿಟ್ಟಿದ್ದಾರೆ. ಹೋರಾಟ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರಿಗೆ ಅನ್ಯಾಯ ಆಗಿದೆ ಅಂತ ತಪ್ಪು ಮಾಡ್ಬಿಟ್ಟು ನಾನು ಸರಿ ಇದ್ದೀನಿ ಅಂತ ಪೋರ್ಟ್ರೇ ಮಾಡೋದ್ರಲ್ಲಿ ಅವರು ನಿಸ್ಸೀಮರು. ಅದನ್ನೇ ಮಾಡ್ತಿರ್ತಾರೆ, ಅದನ್ನೇ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಇನ್ನ ನಮ್ಮ ಮಲ್ಲಮ್ಮ ಅಷ್ಟೇನೆ. ಉತ್ತಮ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಧ್ರುವಂತ್ಗೆ ಕೊಡ್ತಾರೆ. ಒಂದು ಏನಂದ್ರೆ ಅವ್ರ ಟೀಮ್ ಯಾರಿದ್ದಾರೆ, ಅವ್ರ ಟೀಮ್ ಎಂತಿದಾರಲ್ಲ, ಈಗ ಚಂದ್ರಪ್ರಭಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ರಘು ಆಗಿರ್ಬೋದು, ಅದಾದ್ಮೇಲೆ ಇನ್ನೊಬ್ರು ಯಾರಿದ್ದಾರೆ, ರಿಷಾ ಆಗಿರ್ಬೋದು. ಈ 5 ಮೆಂಬರ್ಸ್ ಎಲ್ಲ ಏನಿದ್ದಾರೆ, ಅವ್ರ ಗುಂಪು, ಅವ್ರ ತಂಡ ಅಂತ ಬಂದಾಗ ಅವರೆಲ್ಲ ಪ್ರೊಟೆಕ್ಟ್ ಮಾಡಿ ಅವ್ರಿಗೆಲ್ಲ ಕರೆಕ್ಟ್ ಆಗಿದ್ದು ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಅವ್ರ ತಂಡದವ್ರು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವ್ರ ಟೀಮ್ ಎಲ್ಲ ಇದಲ್ಲ, ಇವ್ರ ಟೀಮ್ ಯಾರ ಕಡೆ ಸಪೋರ್ಟ್ ಮಾಡೋದು ಗೊತ್ತಿಲ್ದೇನೆ ಏನೋ ಒಂದು ಕರ್ನಾಟಕನೇ ಮಿಚ್ಕೊಂಡ್ ಬಿಟ್ಟಿದೆ. ಕರ್ನಾಟಕನೇ ನಿಮ್ಮನ್ನ ಇದು ಮಾಡ್ಬಿಟ್ಟಿದೆ, ಅದಾಗಿದೆ ಅಂತೇಳಿ ಸೂರಜ್ ಅವ್ರು ಕೊಡ್ತಾರೆ. 5 ಜನ ಕಂಪ್ಲೀಟ್ ಆಗಿ ನೋಡು, ಮತ್ತೆ ಬೇರೆಯವ್ರ ಬಗ್ಗೆ ಬ್ಯಾಗ್ ಪಿಚಿಂಗ್ ಮಾಡ್ತಾರೆ. ಇವರೆಲ್ಲ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರು, ಇವರೆಲ್ಲ ಅದು ಮಾಡ್ಕೊಂಡ್ಬಿಟ್ರು, ಅದು ಕೊಡ್ಬೇಕಾಗಿತ್ತ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ರಾಶಿಕ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವ್ರು 4 ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಕೊಡ್ತಾರೆ. ನೀವಾದ್ರೆ ಅವ್ರಿಗೆಲ್ಲ ಕೊಡ್ಬೋದು, ಇವರಾದ್ರೆ ಈ ಕಡೆ ಕೊಡ್ಬಾರ್ದಾ? ಸಿಂಪಲ್ ಥಿಂಕಿಂಗ್ ತಾನೆ. ಆದ್ರಿಂದ ಉತ್ತಮ ಅಂತ ಬಂದಾಗ 8 ವೋಟ್ಸ್ ಬರುತ್ತೆ ಕಂಪ್ಲೀಟ್ ಆಗಿ. ನಮ್ಮ ಧ್ರುವಂತ್ ಅವರಿಗೆ 5 ವೋಟ್ಸ್ ಬರುತ್ತೆ, ರಕ್ಷಿತ್ಗೆ 2 ವೋಟ್ ಬರುತ್ತೆ. ಅಲ್ಲಿ ಸೂರಜ್ ಅವ್ರು ಮಾತ್ರ ನಮ್ಮ ರಕ್ಷಿತ ಕೊಡ್ತಾರೆ. ಇನ್ನು ಎಲ್ಲೇ ಆಲ್ಮೋಸ್ಟ್ ಅಲ್ಲೂ ಸೂರಜ್ ಧ್ರುವಂತ್ ಆ ರೀತಿ ಆಗ್ತಾ ಇತ್ತು. ಉತ್ತಮ ಕಳಪೆ ಅಂತ ಬಂದಾಗ ಇನ್ನು ಅದಾದ್ಮೇಲೆ ಕಳಪೆ ಅಂತ ಅಶ್ವಿನಿ ಕೊಟ್ಟು ಸರಿನಂದ್ರೆ, ನಾನು ಮುಂಚೆ ಹೇಳ್ದೆ, ನಾನು ಅಶ್ವಿನಿ ಕೊಟ್ಟಿದ್ದು ಸರಿ ಇಲ್ಲ ಅಂತ. ಅದಾದ್ಮೇಲೆ ಕರೆಕ್ಟ್ ಇದೇ ಬೇಕಾಗಿತ್ತು, ಇದು ಕೊಟ್ಟರೆ ಚೆನ್ನಾಗಿ ಅಂತ ನಂಗೆ ಅನಿಸ್ತಾ ಇತ್ತು. ವರಸ್ಟ್ ಬಿಹೇವಿಯರ್ ಅಂತ ಹೇಳ್ಬೋದು, ಕಂಪ್ಲೀಟ್ ಆಗಿ ವರಸ್ಟ್ ಬಿಹೇವಿಯರ್ ಅಂತ ಹೇಳ್ಬೋದು. ಇನ್ನ ಗಿಲ್ಲಿ ತಗೊಂಡ್ರೆ, ಕ್ಯಾಪ್ಟನ್ ಆದಾಗ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಹೋಗಿ ಸಪೋರ್ಟ್ ಮಾಡಿ ಅಂತ ಅಂದಾಗ ಯಾಕೆ ಹೋಗಿದ್ರಾಗದಲ್ಲ, ಎಲ್ಲ ಬೇಕಾಗಿತ್ತ. ಸರಿ, ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡ್ಕೊಂಡಿದ್ದೀರಾ, ಜಗಳ ಆಗಿದಾವೆ, ಎಲ್ಲ ಓಕೆ, ಒಂದೇ ಮನೇಲಿ ಹತ್ರ ಒಂದೇ ಲೊಕೇಶನ್ ಅಲ್ಲಿ ಇರ್ಬೇಕು ತಾನೆ. ಆ ಟೈಮಲ್ಲಿ ಯಾರೋ ಒಬ್ರು ಏನೋ ಸಾಧನೆ ಮಾಡಿದಾರೆ, ಸಾಧನೆ ತಾನೆ ಅದು ಕ್ಯಾಪ್ಟನ್ ಅನ್ನೋದು. ಹೋಗಿ ಅವ್ರ ಹತ್ರ ಆರಾಮಾಗಿ ಕಾಂಗ್ರಾಚುಲೇಷನ್ ಹೇಳಿ, ಚೆನ್ನಾಗಿ ಮಾಡಿದಿರ, ಚೆನ್ನಾಗಿ ಬಂದಿರ, ಇನ್ಮೇಲೆ ಕ್ಯಾಪ್ಟನ್ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರೆ ನಿಮ್ಗೂ ಒಂದು ರೆಸ್ಪೆಕ್ಟ್ ಬರೋದು, ನಿಮ್ಗೆ ಒಂದು ವ್ಯಕ್ತಿತ್ವ ಅಂತ ಉಳ್ಕೊಳೋದು. ಅದ್ ಬಿಟ್ಬಿಟ್ಟು ಹೋಗಿ ಬಾತ್ರೂಮ್ ಅಲ್ಲಿ ಕೂತ್ಕೊಂತೀರ. ಇನ್ನೊಬ್ರು ಹೇಳ್ತಾರೆ ಮೋಸ ಮಾಡಿ ಕ್ಯಾಪ್ಟನ್ ಆದ ಜಾಹ್ನವಿ ಅವ್ರು ಹೇಳ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಮೋಸ ಮಾಡೇ ಮಾಡ್ತಾರೆ. ನೀವು ಇಲ್ಲಿ ಒಂದಿನ ಅಶ್ವಿನಿ ಮೇಡಮ್ ಅವ್ರಿಗೆ ಮೋಸ ಮಾಡೋ ಸಮಯ ದೂರ ಇಲ್ಲ, ಹತ್ರನೇ ಇದೆ. ನೀವು ಅವ್ರಿಗೆ ಮೋಸ ಮಾಡೇ ಮಾಡ್ತಾರೆ, ಮೋಸ ಮಾಡೋ ಟೈಮ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಒಂದಂತೂ ಕರೆಕ್ಟ್, ನನಗಂತೂ ತಪ್ಪು ಅನ್ಸಿಲ್ಲ, ರಘು ಅವ್ರು ಮಾಡಿದ್ದೆ ಸರ್. ಈಗ ಸೂರಜ್ ಅವ್ರು ಮಾಡಿದ್ರೆ ಓಕೆ, ಅವ್ರ ಟೀಮ್ ಎಲ್ಲ ತಗೊಂಡೋದ್ರು ಕ್ಯಾಪ್ಟನ್ಶಿಪ್ಗೆ, ಸೂರಜ್ ಗೆಲ್ತಾ ಇದ್ದ. ಅವಾಗ ಏನ್ ಮಾಡ್ತಾ ಇದ್ರು, ಯಾರೋ ಒಬ್ಬರ ತಲೆ ಗೆಲ್ಬೇಕಾನೆ, ಸ್ವಾರ್ಥಿಗಳಾಗಬೇಕಾನೆ ಯಾವಾಗ ಒಂದು ಟೈಮಲ್ಲಿ. ಅವಾಗ ಇದೇ ಸ್ವಾರ್ಥಿಗಳಾಗ್ಬಿಡೋಣ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನಾನು ಸಿಕ್ಕಿದ ಅವಕಾಶನ ಉಪಯೋಗಿಸ್ಕೊಂತೀನಿ ಅಂತ. ಅದು ಸತ್ಯ ಇದೆ, ತಪ್ಪೇ ಇಲ್ಲ ಅದು ಮಾತಲ್ಲಿ. ಎಪಿಸೋಡ್ ನೋಡಿದಾಗ ಅಲ್ಲೆಲ್ಲಿ ಸ್ವಲ್ಪ ಬೋರ್ ಆಗಿದ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಇತ್ತು. ನಿನ್ ಯಾವುದೇ ಟಾಸ್ಕ್ ಇದ್ದಿಲ್ಲ, ಕೇವಲ ಇದೇ ಮಾತ್ರ ನಡೀತಾ ಇತ್ತು ಅಶ್ವಿನಿ ಮೇಡಮ್ ಅವ್ರದ್ದು. ಇನ್ನು ನಮ್ಮ ಗಿಲ್ ಹೇಳದಲ್ಲ, ಅಸಿಸ್ಟೆಂಟ್ ಕ್ಯಾಪ್ಟನ್ ಅಂತೇಳಿ ಸುತ್ತ ಇದೆ ನಮ್ಮ ಅಶ್ವಿನಿ ಸುತ್ತ. ಅಶ್ವಿನಿ ಗೌಡ ಏನೇನೆಲ್ಲ ಮಾಡ್ತಾರ ಅವರೆಲ್ಲ ಸುತ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡಿದಾರೆ ಅಂತ ಹೇಳ್ಬೋದು ರಘು ಅವ್ರನ್ನ. ಇಲ್ಲಿ ಸಿಂಪಲ್ ಟ್ರಿಕ್ಸ್, ಚಾಕ್ಲೇಟ್ ತಿನ್ನೋದು, ಹಣ್ಣು ತಿನ್ನೋದು, ಬಿಸ್ಕೆಟ್ ತಿನ್ನೋದು, ಅದಾದ್ಮೇಲೆ ನಾನು ತಪ್ಪು ಮಾಡಿದೀನಿ, ರೂಲ್ಸ್ ಬ್ರೇಕ್ ಮಾಡಿದೀನಿ, ಕ್ಯಾಪ್ಟನ್ ನೋಡ್ತಾ ಇಲ್ಲ ಅಂತೆಲ್ಲ ಅನ್ನೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಕ್ಯಾಪ್ಟನ್ ಆದವರಿಗೆ ನಿಮ್ಮನ್ನ ಕಾಯೋದೇ ಒಂದು ಬೇರೆ ಇರಲ್ಲ. ನೀವು ಮನೆ ಸದಸ್ಯರಾಗಿ ಇದ್ದಾಗಿ, ನಾವು ನನ್ ಪೇಪರ್ಸ್ ಅಂದ್ರಲ್ಲ, ಅವ್ರಿಗೆಲ್ಲ ತೊಂದರೆ ಇರೋದು ಹಾಗೆ ಕೇಳ್ಬೇಕು. ಇನ್ನ ಸುಧೀರ್ ಅವರು ಸೆಡೆ ಅನ್ನೋ ಮಾತಂದಿರ್ತಾರ, ಗೊತ್ತಿರುತ್ತಲ್ಲ, ರಾಶಿಗಳ ಜೊತೆಗೆ ಕರೆದು ಇದು ನಮ್ ಕಡೆ ತಪ್ಪು ಮಾತಲ್ಲ,
ಆ ಮಾತಲ್ಲ ಈ ಮಾತಲ್ಲ, ನಾನು ಸಾರಿ ಕೇಳಿದೀನಿ, ಇದು ನಿಮ್ಮ ಅಣ್ಣಂಗೆ ಹೇಳಿಬಿಡು ಅಂತ. ಅದು ಯಾವ ರೀತಿ ಅಂದ್ರೆ ಒಂಥರ ವೆಟಕಾರ ಅಂತೀವಿ ನೋಡಿ. ಅಂದ್ರೆ ಏನೋ ಹೇಳ್ಬೇಕು, ಹೇಳ್ದೆ ಅನ್ನಂಗಿರ್ತದೆ ನೋಡ, ಆ ರೀತಿ ಇತ್ತು ಅವ್ರ ಮಾತಿನ ವರ್ತನೆ. ಅದು ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಇನ್ನು ರಕ್ಷಿತ್ ಅಂತ ತುಂಬಾ ಆಕ್ಟಿವ್ ಆಗಿದ್ರು ಎಪಿಸೋಡ್ ಅಲ್ಲಿ. ಅವ್ರು ಕಿಚನ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ ರಘು ಅವ್ರನ್ನ ಕರೆದು ಹೇಳ್ತಾರೆ ಏನಂತಂದ್ರೆ, ಸೂರಜ್ ಅವ್ರನ್ನ ಅವ್ರ ಕಡೆ ಬಿಡೋದ್ ಬೇಡ, ಅವರು ತುಂಬಾ ಮ್ಯಾನ್ಯುಪ್ಲೇಟ್ ಆಗ್ತಾರೆ, ಆ ಮ್ಯಾನ್ಯುಪ್ಲೇಟ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅವ್ರನ್ನ ಕಿಚನ್ ಅಲ್ಲಿ ಹಾಕಿ ಧನುಷ್ ಪರವಾಗಿಲ್ಲ ಇರ್ಲಿ, ಬೇರೆ ಯಾರಾದ್ರೂ ಅಲ್ಲಿಗೆ ಗಿಲ್ಲಿನ ಹಾಕಿ ಅಂತೇಳಿ ಇದು ಮಾಡ್ತಾರೆ. ಅವ್ರಿಗಿರೋ ತಲೆ ಬಿಗ್ ಬಾಸ್ ಮನೇಲಿ ಯಾರಿಗೂ ಇಲ್ಲ ಗುರು. ರಘು ಕೂಡ ಅದೇ ಹೇಳ್ತಾರೆ, ತುಂಬಾ ಆಲೋಚನೆ ಮಾಡ್ತೀಯ, ತುಂಬಾ ಇದೆ ಅಂತ. ಬಟ್ ರಘು ಅವ್ರು ಮಾತ್ರ ಕ್ಯಾಪ್ಟನ್ ಆಗಿ ತುಂಬಾನೇ ಸ್ಟ್ರಿಕ್ಟ್ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೀತಿಯಾದ ಒಂದು ಇದು ಕೊಡ್ತಿದಾರೆ ಅಂತ ತುಂಬಾ ಅನಿಸ್ತಾ ಇತ್ತು. ಡಿಸರ್ವಿಂಗ್ ಅನಿಸ್ತಾ ಇತ್ತು ನನಗಾದ್ರೆ ಕ್ಯಾಪ್ಟನ್ ಆಗಿದ್ದು, ಆ ಕತ್ಲಲ್ಲಿ ಇದು ಮಾಡಿದ್ದು. ಇನ್ನ ರಿಷಾ ಅಂತೂ ಅಷ್ಟಕ್ಕಷ್ಟೇನೆ 2 ದಿನದಲ್ಲಿ ತುಂಬಾ ಇದು ಮಾಡ್ತಾ ಇದ್ರು. ಬಟ್ ಇನ್ನೇ ಎಪಿಸೋಡ್ ಸಪ್ಪೇನೆ. ಮಲ್ಲಮ್ಮ ಹಾಗೇನೆ, ನಮ್ಮ ಮಾಳು ಹಾಗೇನೆ, ಆಲ್ಮೋಸ್ಟ್ ಧನುಷ್ ಗೌಡ ಕೂಡ ಹಾಗೇನೆ. ನಿನ್ನೆ ಆಕ್ಟಿವ್ ಕಂಡಿದ್ದ 4 ಜನ ಅಂತ ಹೇಳೋದಂದ್ರೆ ತಪ್ಪಾಗಲ್ಲ. ಅದರಲ್ಲಿ ಕಂಪ್ಲೀಟ್ ಆಗಿ ಗಿಲ್ಲಿ, ನಮ್ಮ ಅಶ್ವಿನಿ ಗೌಡ, ರಘು ಅವರು, ಆದ್ಮೇಲೆ ಕಾವ್ಯ, ಧ್ರುವಂತು, ಸ್ವಲ್ಪ ಜನ ಮಾತ್ರ ಆಕ್ಟಿವ್ ಕಾಣ್ತಾ ಇದ್ರು. ಇನ್ನಿರೆ ಎಲ್ಲರೂ ಅಷ್ಟೇನೆ ಲೋ ಇದಾರೆ, ತುಂಬಾ ಲೋ ಇದಾರೆ. ಇನ್ನು ಜೋಡಿಗಳಾಗಿ ತಿರುಗ್ತಾ ಇದಾರೆ. ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಲೇಬೇಕು. ನಮ್ಮ ಸೂರಜ್ ಅವರು ಮತ್ತು ರಾಶಿಕ್ ಅವರು ಅವ್ರ ಲವರ್ಸ್ ಫೇರ ಫ್ರೆಂಡ್ಶಿಪ್ ಅಂತ ಬಿಟ್ರೆ, ಬಿಗ್ ಬಾಸ್ ಮನೆಯಲ್ಲಿ ಜಡ್ಜಸ್ ಆಗಿನೇ ಅತಿ ಹೆಚ್ಚು ಸ್ಕ್ರೀನ್ ಸ್ಪೇಸ್ ತಗೊಂತಾ ಇದಾರೆ ನಿನ್ನೆ ಎಪಿಸೋಡ್ ನೋಡಿದಾಗ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಯಾರ ವ್ಯಕ್ತಿತ್ವ ಹೇಗಿತ್ತು, ನಿಮ್ಗೆ ಯಾರೆಲ್ಲ ತಪ್ಪನಿಸಿದ್ರು, ಯಾರೆಲ್ಲ ಕರೆಕ್ಟ್ ಅನ್ಸಿದ್ರು, ಯಾರೆಲ್ಲ ವ್ಯಕ್ತಿತ್ವ ಕಳ್ಕೊಂಡ್ರು, ಯಾರೆಲ್ಲ ವ್ಯಕ್ತಿತ್ವನ ಉಳಿಸ್ಕೊಂಡ್ರು ಅಂತ ನೀವು ಕಮೆಂಟ್ ಮಾಡಿ. ವಿಶೇಷವಾಗಿ ಅಶ್ವಿನಿ ಗೌಡ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಲ್ಲಿ ಯಾರ ಬಗ್ಗೆ ಹೇಳಿದ್ರು ತಪ್ಪಾಗುತ್ತೆ. ಅವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ದುಡ್ಡು ಕೊಟ್ರ, ಇವ್ರ ಬಗ್ಗೆ ಹೇಳಿದ್ರೆ ಇವ್ರು ದುಡ್ಡು ಕೊಟ್ರ ಅಂತೆಲ್ಲ ಕೇಳ್ತೀರಾ. ನಮ್ಗೆ ಯಾರು ದುಡ್ಡು ಕೊಡಲ್ಲ. ಚಿಕ್ಕ ಚಾನಲ್, ಈ ಚಿಕ್ಕ ಚಾನಲ್ ಯಾರಾದ್ರೂ ದುಡ್ಡು ಕೊಡೋ ಸಾಧ್ಯತೆ ಏನಾದಿದೆಯಾ? ಕಂಪ್ಲೀಟ್ಲಿ ರಾಂಗ್ ಅಂತ ಆಗ್ತಾ ಇದೆ. ನೀವು ಮತ್ತೆ ನಿಮ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.